ಓಕೆ, ನಿನ್ನೆ 9 ದಿನಗಳ ನವರಾತ್ರಿ ಸಂಭ್ರಮ ಮುಗಿದಿದೆ. ಜಂಬೂ ಸವಾರಿ ಕೂಡ ಮುಗಿದಿದೆ. 9 ದಿನಗಳ ನವರಾತ್ರಿ ಸಂಭ್ರಮದ ನಂತರ ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತು ಹೆಜ್ಜೆ ಹಾಕಿದ್ದ ಅರ್ಜುನ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾನೆ. ಗಜಪಡೆಗಳೊಂದಿಗೆ ಅರ್ಜುನ ವಿಶ್ರಾಂತಿ ಪಡೆಯುತ್ತಿದ್ದಾನೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ವಿವರಿಸ್ತಾರೆ. ಹೀಗಿದೆ ಅವರ ವಿವರಣೆ. ಈ ಬಾರಿಯ ದಸರಾದ ಯಶಸ್ಸಿಗೆ ಅರ್ಜುನನೇ ಮುಖ್ಯ ಕಾರಣಕರ್ತನಾಗಿದ್ದಾನೆ. ಅರ್ಜುನನಿಗೆ ಅಂಬಾರಿ ವರ್ಷುತ್ತೆ ಅನ್ನುವಂಥ ಘೋಷಣೆ ಆಗ್ತಾ ಇದ್ದಂತೆ ಎಲ್ಲೋ ಒಂದು ಕಡೆ ಆತಂಕ ಮನೆ ಮಾಡಿತು. ಅರ್ಜುನ ಬೇಸಿಕ್ ಆಗಿ ತುಂಟ, ಎಲ್ಲಿ ಏನು ಮಾಡಿಬಿಟ್ಟನೋ ಅನ್ನುವಂತಹ ಭಯ ಎಲ್ಲರನ್ನು ಕಾಡಿತು. ಆದರೆ ನಿನ್ನೆ ದಿನ ಅಂಬಾರಿಯನ್ನು ಒತ್ತಿದಂತಹ ರೀತಿ ಎಲ್ರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದೆ. ಈಗ ಅತ್ಯಂತ ಯಶಸ್ವಿಯಾಗಿ ಅಂಬಾರಿಯನ್ನು ಒತ್ತಿ ಬಂದಿರತಕ್ಕಂಥ ಅರ್ಜುನ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾನೆ. ನಮ್ಮ ಜೊತೆ ಈಗ ಮಾವುತರಾದಂಥ ಮಾಸ್ತಿ ಅವರಿದ್ದಾರೆ. ಸರ್ ನಮಸ್ಕಾರ. ನಿನ್ನೆ ಹೇಗೆ ಅಂಬಾರಿ ಒತ್ತ ಅರ್ಜುನ? ಅಂಬಾರಿ ಕ್ಲೀನಾಗಿ ಒತ್ಕೊಂಡು ಹೋಗಿದ್ದಾನೆ ಸರ್, ಆರಾಮಾಗಿ, ಏನು ತೊಂದರೆ ಇಲ್ಲದೆ ತಪ್ಪದರ್ತಿಲ್ಲದೆ ಕ್ಲೀನಾಗಿ ಒತ್ಕೊಂಡು ಆರಾಮಾಗಿ. ಇದು 2ನೇ ಬಾರಿ ಅಂಬಾರಿ ಅರ್ಜುನನೇ ಸಂತೋಷವಾಗಿ ಹೋಗಿದ್ದಾನೆ. ಅವನನ್ನು ಯಾವ ಥರ ನೀವು ನಡೆಸ್ಕೊಂಡು ಹೋಗ್ರಿ ಸರ್? ಈಗ ಅವನ ನಡಿಗೆ ತುಂಬ ಗಾಂಭೀರ್ಯತೆ ಇತ್ತು. ಎಲ್ಲೂ ಕೂಡ ಯಾವುದೇ ಥರದ ಒಂದು ಏನು ಮಾಡಲಿಲ್ಲ ಅವನು, ಮತ್ತು ತುಂಟತನ ಎಲ್ಲೂ ತೋರಿಸಲಿಲ್ಲ ಅವನು. ಯಾಕೆ ಸಾಧ್ಯ ಆಯ್ತಿದ್ದಲ್ಲ ಅವನು? ಅದು ನಮ್ಮ ಕಂಟ್ರೋಲ್ ಇದೆ ಸ್ವಾಮಿ. ನಮ್ಮ ಕಂಟ್ರೋಲಲ್ಲಿ ಕಾಲಲ್ಲಿ ಇರ್ತದೆ. ಕಾಲಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಏನು ತೊಂದರೆ ಇಲ್ಲ. ಅದು ಕಂಟಿನ್ಯೂ ಕ್ಲೀನಾಗಿ ಆರಾಮಾಗಿ ಹೋಗ್ತಾನೆ. ತಯಾರು ಮಾಡಿದಂತಹ ಡಾಕ್ಟರ್ ನಾಗರಾಜ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಈಗ ಏನು ಯಾವ ಥರ ಮಾತಾಡ್ತಾರೆ ಕೇಳೋಣ. ಸರ್, ಅರ್ಜುನನ ನಿನ್ನೆ ಯಶಸ್ವಿನ ಹಿಂದೆ ಯಾವ ಥರದ ಸಾಧ್ಯತೆಗಳನ್ನು ಮಾಡಿದೆ ಸರ್ ತಾವು? ಯಾರು ಏನೋ ಮಾತಾಡ್ತಾ ಇದ್ರು, ನಾನು ಹೇಗೆ ನಡೀತಾ ಇದ್ದೀನಿ, ನಾನು ಹೇಗೆ ಒತ್ಕೊಂಡು ಹೋಗ್ತೀನಿ ಅನ್ನೋದನ್ನು ಅವನೇ ತೋರಿಸ್ಕೊಟ್ಟಿದ್ದಾನೆ. ಈಗ ಒಂಥರ ಚಾಲೆಂಜಿಂಗ್ ಆಗಿರಲ್ವ ಸರ್ ಇದು ಜಿಲ್ಲಾಡಳಿತಕ್ಕೆ? ಸರ್, ಚಾಲೆಂಜಿಂಗ್ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಯಾಕೆಂದರೆ ಬಲರಾಮನು ಸಮರ್ಥ ಇದ್ದಾನೆ. ನಾವು ಬಲರಾಮನ ಬಗ್ಗೆನೂ ನಾವು ಇದು ಮಾಡಲಿಕ್ಕಾಗೋದಿಲ್ಲ. ಸೊ ಆದರೆ ನಿಧಾನ. ಯಾಕೋ 2 ವರ್ಷದಿಂದ ಅವನು ಸ್ವಲ್ಪ ತುಂಬ ದೈಹಿಕವಾಗಿ ಸ್ವಲ್ಪ ನಡಿಗೆ ಕುಂಠಿತಗೊಂಡಿದೆ, ತುಂಬ ಸುಸ್ತು ಪಡ್ತಾನೆ ಅಂತೇಳಿ ನಾವು ಬದಲಾವಣೆಗೆ ಬಯಸಿದ್ವಿ. ಅರ್ಜುನ ಅಂಬಾರಿಯನ್ನು ಹೊರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅವನು ವಿಶ್ರಾಂತಿಯನ್ನು ಪಡ್ಕೊಂಡ ಯಾವ ಥರ ಅಂಬಾರಿನ ಸಾಗಿಸಿರಿ ಸರ್ ತಾವು? ನಿನ್ನೆ ತಾವೆಲ್ಲ ನೋಡಿದಿರಿ, ಅವನಾಗಿದ್ದವನು ಎಲ್ಲೂ ನಿಲ್ಲಿಲ್ಲ. ನಾವು ನಿಲ್ಲಿಸಿ ಅಂದಾಗ ಮಾತ್ರ ಮಾವುತ ಅಲ್ಲಿ ಕಂಟ್ರೋಲ್ ಮಾಡಿ ಅವನ್ನ ನಿಲ್ಲಿಸಿದ್ದಾನೆ ಹೊರತು ಅವನಾಗಿದ್ದವನು ಎಲ್ಲೂ ನಿಲ್ಲಿಲ್ಲ. ಎಕ್ಸ್ಪೆಷಲಿ ಎಷ್ಟು ದಸರಾಗಳಲ್ಲಿ ನಾನು ನೋಡಿದ್ದೀನಿ, ಹೈವೇ ಸರ್ಕಲ್ ಹೋದ್ಮೇಲೆ ಹೈವೇ ಸರ್ಕಲ್ ಹತ್ತುವಂಥ ಎಲ್ಲ ಭಾಗದಲ್ಲೂ ಎಲ್ಲ ಆನೆಗಳು ನಿಂತಿವೆ. ಆದರೆ ಇವನು ನಿಲ್ಲಿಲ್ಲ. ನಿನ್ನೆ ಎಷ್ಟು ಫಾಸ್ಟಾಗಿ ಹೋದ ಅಂದರೆ ಇನ್ನೂ ಜಾಸ್ತಿ ಫಾಸ್ಟಾಗಿ ಹೋದ ಅಲ್ಲಿಂದ, ಹೈವೇ ಸರ್ಕಲ್ಲಿಂದ. ಮತ್ತು ಒಟ್ಟಾರೆಯಾಗಿ ಇಡೀ ಅಂಬಾರಿಯ ಮಾರ್ಗ ಎಲ್ಲ ಕಡೆ ತುಂಬ ಲೇಟ್ ಆಯಿತು ಅನ್ನೋಂಥ ಮಾತು ಕೂಡ ಕೇಳ್ಬೋದು. ಅದಕ್ಕೇನು ಅಂಬಾರಿಯನ್ನು ಕಾರಣಕರ್ತ ಆಯಿತು, ಅರ್ಜುನ ಕಾರಣಕರ್ತ? ಇಲ್ಲ. ನಮಗೆ ದಾರಿನ ಅವ್ರು ಸುಗಮ ಮಾಡಿಕೊಟ್ಟಿದ್ರೆ ನಾವು ಇನ್ನೂ 1/2 hour ಮುಂದೆ ಬೇಗನೆ ಹೋಗಿರ್ತಾಯಿದ್ವಿ. ಸೊ ಅಂಥ ನೀಟಾಗಿ ನಡಿಗೆಯನ್ನು ಇಟ್ಟ. ಅಂಬಾರಿನೂ ತಾವೇ ನೋಡಿದಿರಿ, ಒಂದು ಚೂರು ಆ ಕಡೆ ಈ ಕಡೆ ವಾಲ್ತಿರ್ಲಿಲ್ಲ. ಅವನ ನಡಿಗೆ, ಅವನ ಗಾಂಭೀರ್ಯ, ಅವನು ಕತ್ತೆತ್ತಿ ಹೋಗ್ತಾ ಇದ್ದಂಥ ಆ TV ಇದೆಯಲ್ಲ, ನಿಜಕ್ಕೂ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಈ ಮೂಲಕ ಒಂದು ಏನು ಅಂತಂದರೆ, ಈ ಅರ್ಜುನನಿಗೆ ಒಂದು ಕಳಂಕ ಇತ್ತು. ಆ ಕಳಂಕಕ್ಕೆ ಈ ಅರ್ಜುನನೇ ಸರಿಸಾಟಿ ಅನ್ನುವಂಥದ್ದು ಉತ್ತರವನ್ನು ಅವನೇ ಕೊಟ್ಟಿದ್ದಾನೆ. ಓಕೆ, ಇನ್ನು ಹಬ್ಬ ಎಲ್ಲ ಮುಗೀತು. ಬೆಂಗಳೂರಿಗರಿಗೆ ಮಾತ್ರ ಕಸದ ಕಿರಿಕಿರಿಯಿಂದ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಆಯುಧ ಪೂಜೆ, ವಿಜಯದಶಮಿಯಿಂದಾಗಿ ಕಸದ ರಾಶಿ ಮತ್ತಷ್ಟು ಹೆಚ್ಚಾಗಿದೆ. ಮಲ್ಲೇಶ್ವರಂ, ಸದಾಶಿವನಗರ, ಮಾರ್ಕೆಟ್ ಮತ್ತು ಸಂಪಿಗೆ ರೋಡ್ ಸೇರಿದಂತೆ ಎಲ್ಲೆಡೆ ರಸ್ತೆಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಆಯುಧ ಪೂಜೆಗಾಗಿ ತಂದ ಬಾಳೆದಿಂಡು, ಹೂವಿನ ರಾಶಿ ತ್ಯಾಜ್ಯ ರಸ್ತೆಯಲ್ಲಿ ಬಿದ್ದಿದೆ. ಹಬ್ಬದ ನಂತರ ಬೆಂಗಳೂರಿನ ಚಿತ್ರಣ ಹೇಗಿದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಅಶ್ವಿನಿ ವಿವರಿಸ್ತಾರೆ. ಕಳೆದ 3-4 ತಿಂಗಳಿಂದ ಕಸ ವಿಲೇವಾರಿ ಸಮಸ್ಯೆ ಬೆಂಬಿಡದೆ ಕಾಡ್ತಾ ಇದೆ. ನಿನ್ನೆ ಮೊನ್ನೆ ಹಬ್ಬ ಆಗಿದ್ದರಿಂದ ಬೆಂಗಳೂರಲ್ಲಿ ಇನ್ನಷ್ಟು ಕಸ ಜಾಸ್ತಿ ಆಗಿದೆ. ಸೊ BBMP ಏನೆಲ್ಲ ಕ್ರಮ ಕೈಗೊಂಡಿದೆ, ಕಸ ವಿಲೇವಾರಿ ಮಾಡೋದ್ರಲ್ಲಿ ಸಫಲವಾಗಿದೆಯಾ ವಿಫಲವಾಗಿದೆಯಾ ಅಂತ ನೋಡೋದಕ್ಕೆ ನಾವು ಬಂದಿದ್ದೀವಿ. ಇದೀಗ ನಾವು ಬೆಂಗಳೂರಿನ ಹಳೆಯ ಮಾರುಕಟ್ಟೆಗಳಲ್ಲೊಂದಾದ KR ಮಾರುಕಟ್ಟೆ ಅತ್ಯಂತ ಹೆಚ್ಚಿನ ವಹಿವಾಟನ್ನು ಮಾಡುತ್ತೆ. ಇದು ಪ್ರತಿ ಹಬ್ಬ ಬಂದಾಗ ಹೂವು, ಹಣ್ಣು, ಬಾಳೆಕಂಬ ಮುಂತಾದ ಎಲ್ಲ ಸಾಮಗ್ರಿಗಳು ಇಲ್ಲಿ ಅತ್ಯಂತ ಹೆಚ್ಚು ವಹಿವಾಟು ವ್ಯಾಪಾರ ಆಗುತ್ತೆ. ಸೊ ಅಲ್ಲಿ ಹಬ್ಬ ಆದ ನಂತರ ವಾತಾವರಣ ಹೇಗಿದೆ ಅಂತ ನೋಡೋದಕ್ಕೆ ಬಂದರೆ ದೊಡ್ಡ ತಿಪ್ಪೆಗುಂಡಿಯಾಗಿ ಮಾರ್ಪಾಡಾಗಿದೆ ಬೆಂಗಳೂರಿನ KR ಮಾರುಕಟ್ಟೆ. ನೀವೀಗ ನೋಡ್ತಾ ಇರ್ಬೋದು, ಎಲ್ಲೆಡೆ ಕೂಡ ಈ ಬಾಳೆಕಂಬದ ಜೊತೆ ಏನು ಪ್ಯಾಕಿಂಗ್ ಮೆಟೀರಿಯಲ್ ಬರುತ್ತೆ, ಹುಲ್ಲು, ಒಣ ಹುಲ್ಲು, ಬೂದುಗುಂಬಳಕಾಯಿ ಇವೆಲ್ಲವೂ ಕೂಡ ಅಲ್ಲಲ್ಲೇ ಬಿದ್ದು ಕೊಳಿತಾ ಇದೆ. ಯಾವುದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಲ್ಲಿ BBMP ವಿಫಲವಾಗಿದೆ.
ನನ್ನ ಬಲಭಾಗದಲ್ಲೂ ನೀವು ನೋಡ್ತಾ ಇರ್ಬೋದು, ಬಾಳೆಕಂಬ ಎಷ್ಟು ವ್ಯಾಪಾರ ಆಗಿದೆಯೋ ಅಷ್ಟು ವ್ಯಾಪಾರ ಮಾಡಿದ್ದಾರೆ. ಅದಾದ ನಂತರ ಎಲ್ಲವನ್ನು ಕೂಡ ವ್ಯಾಪಾರಿಗಳು ಇಲ್ಲೇ ಬಿಟ್ಟು ಹೋಗಿದ್ದಾರೆ. BBMP ಕೂಡ ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡೋದ್ರಲ್ಲಿ ವಿಫಲಗೊಂಡಿದೆ. 2 ದಿನ ಅಂದರೆ ನಿನ್ನೆ ಮೊನ್ನೆ ಏನು ಹಬ್ಬದ ರಜೆಗೂ ಕೂಡ ಕತ್ತರಿ ಹಾಕಿತ್ತು. BBMP ಸಿಬ್ಬಂದಿ ನಿನ್ನೆ ಮೊನ್ನೆ ರಜೆ ಕೂಡ ತಗೊಳ್ಳದೆ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಅದು ಏನು ಕೆಲಸ ಮಾಡಿದಾರೋ ಗೊತ್ತಿಲ್ಲ, ಬಟ್ ಕಸ ಮಾತ್ರ ಹೇಗಿತ್ತೋ ಹಾಗೇ ಇದೆ. ಸೊ BBMP ನಿಜಕ್ಕೂ ಕೂಡ ಕಸ ವಿಲೇವಾರಿ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ವಿಫಲಗೊಂಡಿದೆ.